ದ್ವಾರಕೀಶ್ ಅನ್ನೋ ಒಬ್ಬ ವ್ಯಕ್ತಿ ಆತನ ಪ್ರಾರಂಭ ಹೀರೋ ಆಗಿ ಆತನ ಪರಿಚಯ ಆದಂಥ ಕುಳ್ಳ ಏಜೆಂಟ್ 000 ಅಥವಾ ಕೌಬಾಯ್ ಕುಳ್ಳ ಚಲನಚಿತ್ರಗಳನ್ನು ನೋಡುವಂಥ ಸಂದರ್ಭದಲ್ಲಿ ಅದರಲ್ಲಿ ಕುಳ್ಳ ಏಜೆಂಟ್ 000 ಚಲನಚಿತ್ರದಲ್ಲಿ ಆ ಚಿತ್ರದ ನಾಯಕಿಯೇ ಖಳನಾಯಕಿಯಾಗಿ ಕೂಡ ಪಾತ್ರ ಮಾಡಿರ್ತಾರೆ. ವಿಜಯ ಲಲಿತಾ ಅಂಥೇಳಿ ವಿಪ್ಲವ ವನಿತೆ ಅನ್ನೋ ಚಿತ್ರದ ನಾಯಕಿಯಾಗಿ ನಟಿಸಿದಂಥ ವಿಜಯ ಲಲಿತಾರವರು ಅದರಲ್ಲಿ ದ್ವಾರಕೀಶ್ ಅವರಿಗೆ ನಾಯಕಿಯಾಗಿರ್ತಾರೆ. ಆ ನಾಯಕಿ ಜೊತೆಗೆ ಹೊಡೆದಾಟದ ದೃಶ್ಯದಲ್ಲಿ ಒಂದು ಡೆನ್ ಸೆಟ್ನಲ್ಲಿ ಅವರ ಜೊತೆ ಹೊಡೆದಾಟ ಮಾಡುವಂಥ ಚಿತ್ರೀಕರಣ ಏನು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರ ಇರ್ತಕ್ಕಂಥ ಟಿ ಶರ್ಟನ್ನು ಧರಿಸಿದಂಥ ದ್ವಾರಕೀಶ್ ಅವರು ಹೇಳುವಂಥ ಮಾತು ಆ ಚಿತ್ರದ ಆ ಒಂದು ಹೊಡೆದಾಟದ ಸನ್ನಿವೇಶದ ಪ್ರಾರಂಭದಲ್ಲಿ ಅವ್ರು ಹೇಳುವಂಥದ್ದು, ಅದ್ರ ಮೇಲೆ ಕೈ ಇಟ್ಟು ಅವ್ರು ಕಣ್ಣು ಹೊತ್ಕೊಂಡು ಅಣ್ಣ ನಿನ್ನ ಮೇಲೆ ನನಗೆ ಭಕ್ತಿ ಕೊಡು ನನಗೆ ಶಕ್ತಿ ಅಂತ ಹೇಳಿ ಆ ಸಂಭಾಷಣೆ ಮೂಲಕ ನಾಡಿನಾದ್ಯಂತ ಇರುವೆಗಳಂತೆ ಪಸರಿಸಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಭಿಮಾನಿಗಳನ್ನು ಸೆಳೆಯುವಂಥ ಪ್ರಯತ್ನವನ್ನು ಆ ಮೂಲಕ ತನ್ನ ಚಿತ್ರವನ್ನು ಯಶಸ್ವಿಗೊಳಿಸ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ಇವರು ದ್ವಾರಕೀಶ್ ಅವರು ಮಾಡಿದರು. ಅದರಲ್ಲಿ ಯಶಸ್ವಿ ಆದರೂ ಕೂಡ ಅದೇ ದ್ವಾರಕೀಶ್ ಅವರು ನಿರ್ಮಾಪಕರಾಗಿ ಬೇರೆ ಮೊಟ್ಟ ಮೊದಲ ಚಿತ್ರವನ್ನು ನಿರ್ಮಾಣ ಮಾಡಿದಂಥದ್ದು ಮೇಯರ್ ಮುತ್ತಣ್ಣ ಚಿತ್ರ. ಆ ಮೇಯರ್ ಮುತ್ತಣ್ಣ ಚಿತ್ರ ಎಂತಹ ದೊಡ್ಡ ಯಶಸ್ಸನ್ನು ಸಾಧಿಸ್ತು ಅಂತ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಯಥಾ ಪ್ರಕಾರ ಆ ಚಿತ್ರದ ನಿರ್ದೇಶಕರು ಸಿದ್ಧಲಿಂಗಯ್ಯನವರು ಅದ್ಭುತವಾದಂಥ ಚಿತ್ರಕಥೆಯನ್ನು ಹೊಂದಿದ್ದಂಥ ಆ ಚಿತ್ರ ದ್ವಾರಕೀಶ್ ಅವರಿಗೆ ಇನ್ನಿಲ್ಲದಷ್ಟು ಅವರಿಗೆ ಅಪಾರವಾದಂಥ ಹಣವನ್ನು ಅದರಲ್ಲಿ ಲಾಭವನ್ನು ಅದರಲ್ಲಿ ತಂದುಕೊಡುವಂಥ ಕೆಲಸವನ್ನು ಮಾಡ್ತು. ಅದನ್ನು ದ್ವಾರಕೀಶ್ ಅವರು ಬಹಳಷ್ಟು ಸಂದರ್ಶನಗಳಲ್ಲಿ ಅವರು ಅದನ್ನು ಹೇಳ್ಕೊಂಡಿದ್ದಾರೆ. ತಾನು ಎಷ್ಟು ಶ್ರೀಮಂತನಾದೆ ಅಂತ ಹೇಳಿ ಅದರ ಹೇಳ್ಕೊಳ್ತಾ ಬೆಂಗಳೂರಿನ ಬಸವನಗುಡಿಯ ನರಸಿಂಹರಾಜ ಕಾಲೋನಿ ಬಳಿ ಇದ್ದಂಥ ಅವರ ಬಂಗಲೆ 3 ಅಂತಸ್ತಿನ ಬಂಗಲೆಯನ್ನು ಮೇಯರ್ ಮುತ್ತಣ್ಣ ಚಿತ್ರದ ಲಾಭದಿಂದ ಬಂದಂಥ 10% ಭಾಗದಿಂದ ಆ ಒಂದು ಬಂಗಲೆಯನ್ನು ಖರೀದಿ ಮಾಡಿ ಅದರಲ್ಲಿ ವಾಸ ಮಾಡ್ತಾ ಇದ್ದಿದ್ದು ನಿಜ. ನಾವೆಲ್ಲ ಅದನ್ನು ನೋಡಿದ್ದೀವಿ ಕೂಡ. ಅದನ್ನು ಅವರು ಕೂಡ ಹೇಳ್ಕೊಂಡಿದ್ದಾರೆ. ಇಂತಹ ದ್ವಾರಕೀಶ್ ಅವರು ಭಾಗ್ಯವಂತರು ಚಿತ್ರದ ನಂತರ ಅವರಿಗೆ ಕಾಲ್ ಶೀಟನ್ನು ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ವಿರುದ್ಧ ದೊಡ್ಡ ಒಂದು ಷಡ್ಯಂತ್ರವನ್ನು ಅವರು ಮಾಡಿದ್ದು. ವಿಶೇಷವಾಗಿ ಗಂಧದ ಗುಡಿ ಚಲನಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅದರಲ್ಲಿ ಪಾತ್ರ ಮಾಡಬಾರ್ದು ಅಂತ, ವಿಷ್ಣುವರ್ಧನ್ ಅದರಲ್ಲಿ ಪಾತ್ರ ಮಾಡಬಾರ್ದು ಅಂತ ಬೇರೆ ಪ್ರಯತ್ನಗಳನ್ನು ಅವರು ವಿಫಲ ಪ್ರಯತ್ನಗಳನ್ನು ಮಾಡಿದ್ರು. ಅದ್ರ ಜೊತೆಗೆ ಆ ಚಿತ್ರ ತಯಾರಾಗಿ ಬಿಡುಗಡೆ ಮಾಡುವಂಥ ಹೊಸ್ತಲ್ಲಿ ನೇರವಾಗಿ ಬಹಿರಂಗವಾಗಿ ಗಂಧದ ಗುಡಿ ಒಂದು ಏನೂ ವಿಷಯ ಇಲ್ಲದೆ ಇರತಕ್ಕಂಥ ಅತ್ಯಂತ ಕಳಪೆ ಗುಣಮಟ್ಟದ ಚಲನಚಿತ್ರ ಅಂತ ಹೇಳಿ ಅವರು ಅದನ್ನು ಅಪಪ್ರಚಾರಕ್ಕೆ ಪ್ರಯತ್ನಪಟ್ಟು ಅದರಲ್ಲಿ ವಿಫಲರಾಗಿರ್ತಕ್ಕಂಥದ್ದು. ಈ ಬಗ್ಗೆ ಸ್ವತಃ ಕಾಡಿನ ರಾಜ ಅನ್ನೋ ಪುಸ್ತಕವನ್ನು ಬರೆದಿರ್ತಕ್ಕಂಥ MP ಶಂಕರ್ ಅವರ ಆತ್ಮಚರಿತ್ರೆಯನ್ನು ಹೊಂದಿರತಕ್ಕಂಥ ಪುಸ್ತಕದಲ್ಲಿ MP ಶಂಕರ್ ಅವರೇ ಅದರ ಬಗ್ಗೆ ಇವರು ದ್ವಾರಕೀಶ್ ಅವರು ಮಾಡಿದಂಥ ಗುರುದ್ರೋಹದ ಕೆಲಸವಾದ ಬಗ್ಗೆ ಅದರಲ್ಲಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆಗತಾನೆ 3 ಭಾರತ ಚಿತ್ರರಂಗದಲ್ಲಿ ನಿರಂತರವಾಗಿ 3 ರಜತ ಮಹೋತ್ಸವ ಚಿತ್ರಗಳನ್ನು ಪ್ರಾರಂಭದ 3 ರಜತ ಮಹೋತ್ಸವ ಚಿತ್ರಗಳನ್ನು ಕೊಟ್ಟಿರ್ತಕ್ಕಂಥ ಪ್ರಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಆನಂದ ರಥಸಪ್ತಮಿ ಮನಮಚ್ಚಿದ ಹುಡುಗಿ ಆ ಚಿತ್ರದ ಯಶಸ್ಸಿನ ನಂತರ ಶಿವರಾಜ್ಕುಮಾರ್ ಅವರ ಕಾಲ್ ಶೀಟ್ಗೆ ಪ್ರಯತ್ನ ಮಾಡಿದಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಈತನ ಒಂದು ಗುಳ್ಳೆನರಿ ಬುದ್ಧಿಯನ್ನು ಗೊತ್ತಿದ್ದಂಥ ಪಾರ್ವತಮ್ಮ ರಾಜ್ಕುಮಾರ್ ಅದನ್ನು ನಿರಾಕರಿಸ್ತಾರೆ. ಅದರ ವಿರುದ್ಧ ಸಿಟ್ಟಿಗೆದ್ದಂಥ ದ್ವಾರಕೀಶ್ ಅವರು ಕೊನೆಗೆ ಶಿವರಾಜ್ಕುಮಾರ್ ಅವರಿಗೆ ಪರ್ಯಾಯವಾಗಿ ಇನ್ನೊಬ್ಬರನ್ನ ಬೆಳೆಸ್ತೀನಿ ಅಂಥೇಳಿ ಲೀಲಾವತಿ ಮತ್ತು ಮಹಾಲಿಂಗ ಭಾಗವತರ ದಂಪತಿಗಳ ಪುತ್ರ ML ವಿನೋದ್ ಕುಮಾರ್ ಅವರನ್ನು ಪರಿಚಯ ಮಾಡಿಸೋದ್ರ ಜೊತೆಗೆ ಅವರಿಗೆ ವಿನೋದ್ ಕುಮಾರ್ ಅನ್ನೋದು ಬದಲಾಗಿ ವಿನೋದ್ ರಾಜ್ ಅಂತ ಹೆಸರಿಟ್ಟು ಜನರಲ್ಲಿ ಗೊಂದಲವನ್ನು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ. ಹಾಗಾಗಿ ಇಡೀ ಕನ್ನಡ ಚಿತ್ರರಂಗದ ನಿರ್ಮಾಪಕರಲ್ಲಿ ಯಾರಾದರೂ ಒಬ್ಬ ಗುಳ್ಳೆನರಿಯಂತಹ ಬುದ್ಧಿಯ ಒಬ್ಬ ನಿರ್ಮಾಪಕ ಇದ್ದರೆ ಅದು ದ್ವಾರಕೀಶ್ ಅವರು. ವಿಷ್ಣುವರ್ಧನ್ ಅವರಿಂದ ಏನೇನು ಪಡ್ಕೋಬೇಕೋ ಅಷ್ಟು ಪಡ್ಕೊಂಡು ಆನಂತರ ಅವರ ಕೆಲವೊಂದು ವಿಷಯಗಳಿಗೆ ತಮ್ಮನ್ನು ಕೇಳದೆ ಬೇರೆ ಚಿತ್ರಗಳಿಗೆ ಕಾಲ್ ಶೀಟ್ ಕೊಟ್ಟರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಶಿವರಾಜ್ಕುಮಾರ್ ವಿಷ್ಣುವರ್ಧನ್ ಅವರ ವಿರುದ್ಧ ಮುನಿಸ್ಕೊಂಡು ವಿಷ್ಣುವರ್ಧನ್ ಅವರಿಗೆ ಪರ್ಯಾಯವಾಗಿ ಬೇರೆ ವ್ಯಕ್ತಿಯನ್ನು ಬೆಳೆಸ್ತೀನಿ ಅಂತೇಳಿ ಹರ್ಷವರ್ಧನ್ ಅನ್ನೋ ವ್ಯಕ್ತಿಯನ್ನು ಪರಿಚಯ ಮಾಡ್ತೀನಿ ಅಂತೇಳಿ ಅದಕ್ಕೆ ದ್ರೋಹಿ ಅನ್ನೋ ಹೆಸರನ್ನು ಇಟ್ಟು ಅದರಲ್ಲಿ ವಿಫಲವಾಗಿದ್ದಂಥದ್ದು ನಾವು ಕಂಡಿದ್ದೇವೆ. ಹಾಗೆ ಹೊಸ ಕಳ್ಳ ಹಳೆ ಕುಳ್ಳ ಅಂತ ಇನ್ನೊಂದು ಚಿತ್ರವನ್ನು ತೆಗೆದು ಆ ಚಿತ್ರ ಕೂಡ ಫೇಲ್ಯೂರ್ ಆಗಿರ್ತಕ್ಕಂಥ ವಿಫಲವಾಗಿರ್ತಕ್ಕಂಥ ಗಳಿಕೆಯಲ್ಲಿ ವಿಫಲವಾಗಿರ್ತಕ್ಕಂಥ ನಾವು ನೋಡಿದ್ದೀವಿ. ಇಂತಹ ಗುಳ್ಳೆನರಿ ಗುಣ ಸ್ವಭಾವವನ್ನು ಹೊಂದಿದ್ದಂಥ ದ್ವಾರಕೀಶ್ ಅವರು ನಿರಂತರವಾಗಿ ಇಂಥ ಒಂದು ಪ್ರಯತ್ನಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ವಿರುದ್ಧ ಮತ್ತು ಅವರ ಕುಟುಂಬದ ವಿರುದ್ಧ ಮಾಡ್ಕೊಂಡು ಬಂದರು.